ಅಥಣಿ ಪಟ್ಟಣದ ಅಥಣಿ ಪುರಸಭೆ ವ್ಯಾಪ್ತಿಯಲ್ಲಿ ಅಶೋಕ್ ಸೀತಾರಾಮ್ ಗುಡಿಮನಿ ಎನ್ನುವ ಮುಖ್ಯಾಧಿಕಾರಿ ಅಂತ ಹೇಳಿಕೊಂಡು ಬರುವ ಇವನು ಅಥಣಿಯಲ್ಲಿ ಪೌರ ಕಾರ್ಮಿಕರನ್ನು ತನ್ನ ಮನಸ್ಸಿಗೆ ಬಂದಂತೆ ಅವರನ್ನು ಕೆಲಸಕ್ಕೆ ಹಚ್ಚುತ್ತಿದ್ದಾನೆ. ಈ ದಿನ ಅಥಣಿ ಪಟ್ಟಣದ ಬಿಟ್ಟು ಹೊರವಲಯದಲ್ಲಿ ಸಂಕೋನಟ್ಟಿ ವ್ಯಾಪ್ತಿಯಲ್ಲಿ ಬರುವ ಪ್ಲಾಟುಗಳಲ್ಲಿ ಪೌರ ಕಾರ್ಮಿಕರನ್ನು ಓದು ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸುತ್ತಿದ್ದಾನೆ. ಇದು ಕಾನೂನಿಗೆ ವಿರುದ್ಧ. ಹಾಗೂ ಪೌರ ಕಾರ್ಮಿಕರನ್ನು ತನ್ನ ವೈಯಕ್ತಿಕವಾಗಿ ಅವನು ಒಬ್ಬ ಪೌರ ಕಾರ್ಮಿಕರ ಕೆಲವೊಂದು ಮುಖ್ಯಸ್ಥರಿಗೆ ದುಡ್ಡು ಕೊಟ್ಟು ತನಗೆ ಹೇಗೂ ಬೇಕು ಹಾಗೂ ಪೌರ ಕಾರ್ಮಿಕರನ್ನು ಬಳಸಿಕೊಳ್ಳುತ್ತಿದ್ದಾನೆ. ಉದಾಹರಣೆ ಅಂದರೆ ಒಂದು ವರ್ಷದ ಹಿಂದೆ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಹಾಗೂ ಕೆಲವರಿಗೆ ವಾದ ವಿವಾದ ಆಗಿ ಎಫ್ಐಆರ್ ಆಗಿದ್ದು, ಆ ಎಫ್ಐಆರ್ ಪ್ರಕಾರ ಕಾನೂನು ಪ್ರಕಾರ ಚೌಕಟ್ಟು ನಡೆದಾಗ ಕೂಡ ಪೌರ ಕಾರ್ಮಿಕರ ಒಬ್ಬ ಮುಖ್ಯಸ್ಥನಿಗೆ ಅಶೋಕ್ ಸೀತಾರಾಮ್ ಗುಡಿಮನಿ 5 ಲಕ್ಷ ರೂಪಾಯಿ ಕೊಟ್ಟು 3 ದಿವಸ ಅಥಣಿಯನ್ನು ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡದೆ, ಲೈಟ್ ಅನ್ನು ಹಾಕದೆ, ನೀರನ್ನು ಬಿಡದೆ ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿದ್ರು. ಆದರೂ ಇವನಿಗೆ ಸಂಬಂಧವಿಲ್ಲದ ವಿಷಯ ಇದ್ದರೂ ಕೂಡ ಪೌರ ಕಾರ್ಮಿಕರನ್ನು ತನ್ನ ವೈಯಕ್ತಿಕವಾಗಿ ಬಳಸಿಕೊಳ್ಳುತ್ತಿದ್ದಾನೆ. ಹಾಗೂ ಪೌರ ಕಾರ್ಮಿಕರಿಗೆ 7 ತಿಂಗಳಾಯಿತು ಅವರಿಗೆ ಕೊಡತಕ್ಕಂತ ನಾಷ್ಟ ಏನ್ ಕೊಡ್ತಾರಲ್ಲ ಅದಕ್ಕೆ ಏನ್ ಕೊಡಬೇಕಾದಂತ ದುಡ್ಡನ್ನು ಇನ್ನೂ ಕೊಟ್ಟಿಲ್ಲ. ಬೇಕಾದ್ರೆ ನೀವು ಕಾನೂನು ರೀತಿಯಿಂದ ಅಲ್ಲಿ ಕಾಗದ ಪತ್ರ ತೆಗೆದು ನೋಡ್ರಿ. ಅದಕ್ಕೆ ಸನ್ಗೊಂಡ್ರ ಏನು ರವೀಂದ್ರ ಸನ್ಗೊಂಡ್ ಅದನ್ನಲ್ಲ, 7 ತಿಂಗಳಾಯ್ತು ಪೌರ ಕಾರ್ಮಿಕರಿಗೆ ಕೊಡ್ತದಕ್ಕೆ ನಾಷ್ಟ ದುಡ್ಡನ್ನು ಇನ್ನೂ ಕೊಟ್ಟಿಲ್ಲ. ಇದರಿಂದ ಈ ಅಶೋಕ್ ಗುಡಿಮನಿ ಹಾಗೂ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಆದಂತ ರವೀಂದ್ರ ಸಾನಗೋಡ್ ಇವರಿಬ್ಬರು ನಮ್ಮ ಅಥಣಿ ಮುನ್ಸಿಪಾಲಿಟಿ ದರಿದ್ರ ಹಾಗೂ ಭ್ರಷ್ಟ ಅಧಿಕಾರಿಗಳದಾರು. ಇವ್ರ ಮೇಲೆ ದಯಮಾಡಿ ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಕೇಳ್ಕೊಳ್ತೇನೆ.